MLC CT ರವಿ ಅವರ ಪ್ರಕರಣ. ಲಕ್ಷ್ಮೀ ಹೆಬ್ಬಾಳ್ಕರನ್ನು ಪ್ರಾಸ್ಟಿಟ್ಯೂಟ್ ಅಂತ ಕರೆದ್ರು, ಅವರ ಮೇಲೆ ಕೇಸ್ ಆಯಿತು, ಪೊಲೀಸರು ಕರ್ಕೊಂಡೋಗಿ ಇಡೀ ರಾತ್ರಿ ಸುತ್ತಾಡಿಸಿದ್ರು. ಬೆಳಗ್ಗೆ ಬೆಂಗಳೂರಿಗೆ ಕರ್ಕೊಂಬರ್ತಾಯಿದ್ರು, ದಾವಣಗೆರೆಯಲ್ಲಿದ್ದಾಗಲೇ ಹೈಕೋರ್ಟ್ ಆದೇಶ ಕೊಡ್ತು, ಬಿಟ್ಟು ಕಳಿಸಿ ಅವ್ರನ್ನ, ಇಟ್ ಈಸ್ ರಾಂಗ್, ಅರೆಸ್ಟ್ ಮಾಡಬಾರ್ದಾಗಿತ್ತು ನೀವು ಅಂತ. ಈಗ ಅದಕ್ಕೆ ಸಂಬಂಧಿಸಿದ ಬೆಳವಣಿಗೆಯಲ್ಲಿ ಖಾನಾಪುರದ CPI ಸಸ್ಪೆಂಡ್. ಅದು ಹಣೆ ಚಚ್ಕತ್ತಿರ್ತಾರೆ ಅವರು, ಪಾಪ ತಿಂದಿದ್ದಲ್ಲ ಉಂಡಿದ್ದಲ್ಲ ನನಗೆ ಯಾಕೆ ಬರ್ತೀರಿ ಅಂತಂತಾರೆ ಅವರು. ಹಾಗೆ ಆಗಿದೆ ಈ ಕಥೆ. CPI ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟ್ರೇ ಅಂದರೆ ನಾವು ಕಮಿಷನರೇಟ್ಗಳಲ್ಲಿ ನಗರ ಪ್ರದೇಶದಲ್ಲಿ ಇನ್ಸ್ಪೆಕ್ಟರ್ ಅಂತ ಕರಿತೀವಿ, ಸರ್ಕಲ್ಗಳಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ. ಬೇರೆ ಬೇರೆ ಉಪಠಾಣೆಗಳಿರ್ತವೆ, ಅಲ್ಲಿ ಸಬ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ. ಅದೆಲ್ಲ ಇಡೀ ಸರ್ಕಲಿಗೆ ಸೇರಿ ಒಬ್ಬರು. ಈ ಆಡು ಭಾಷೆಯಲ್ಲಿ 3 ಅಂತೀವಿ. 3 ಇವರಿಗೆ, 2 ಅಂದರೆ ಸಬ್ ಇನ್ಸ್ಪೆಕ್ಟ್ರು, ಸಿಂಗಲ್ ಅಂದರೆ ASI. ಆ ಥರ ಇದೇನಾಯಿತು, CT ರವಿ ಅವತ್ತು ಗಲಾಟೆ ಆಯಿತು. ಮಧ್ಯಾಹ್ನ 4 ಗಂಟೆಗೆ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಟ್ಟರು. 5 ಗಂಟೆಗೆ FIR ಆಯಿತು. 6 ಗಂಟೆಗೆ ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಪ್ರತಿಭಟನೆಗೆ ಕೂತಿದ್ದ CT ರವಿ ಅವರನ್ನು ಅಮಾನತ್ತಾಗಿ ಎತ್ಕೊಂಡು ಬಂದು ಗಾಡಿಗೆ ತುಂಬಿಕೊಂಡ್ರು ಪೊಲೀಸರು. ಎತ್ಕೊಂಡೇ ಬಂದರು, ಲಿಟ್ರಲಿ ಗಾಡಿಗೆ ತುಂಬಿಕೊಂಡ್ರು. ನಾವು ಬ್ರೇಕಿಂಗ್ ಹಾಕಿದ್ದು ಹಿರೇಬಾಗೇವಾಡಿ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ, ಹಿರೇಬಾಗೇವಾಡಿ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಯಾಕೆ? ಕಂಪ್ಲೇಂಟ್ ಆಗಿದ್ದು ಅಲ್ಲೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಟ್ಟಿದ್ದು ಅಥವಾ PA ಮೂಲಕ ಕೊಡಿಸಿದ್ದು ಅಲ್ಲೇ. ಸುವರ್ಣಸೌಧ ಹಿರೇಬಾಗೇವಾಡಿ ಸ್ಟೇಷನ್ನಿಗೆ ಬರುತ್ತೆ. ಆದರೆ ಅಲ್ಲಿ ಏನೋ ಗಲಾಟೆ ಆಗಿಬಿಡಬಹುದು ಅನ್ನುವ ಮುನ್ನೆಚ್ಚರಿಕೆಗೆ ಪೊಲೀಸರು ಖಾನಾಪುರ ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಬಂದರು ಅವ್ರನ್ನ. ಸಸ್ಪೆಂಡ್ ಆಗಿದ್ದು ಖಾನಾಪುರದ CPIನೇ. ಯಾಕೆ? ಮೊದಲೇ ಇಂಟಿಮೇಷನ್ ಕೊಟ್ಟಿದ್ರಂತೆ, CT ರವಿ ಅವ್ರನ್ನ ಕರ್ಕೊಂಬರ್ತೀವಿ, ಅಕ್ಕಪಕ್ಕದಲ್ಲಿ ಯಾರ್ಯಾರು ಎಷ್ಟೆಷ್ಟು ಸ್ಟಾಫ್ಸ್ ಇದ್ದಾರೋ ಎಲ್ಲರನ್ನೂ ಕರೆಸ್ಕ, ಪೊಲೀಸ್ ಸ್ಟೇಷನ್ ಸುತ್ತ ಬಂದೋಬಸ್ತ್ ಇರಬೇಕು, ನಾವು ಪೊಲೀಸ್ ಸ್ಟೇಷನ್ ಒಳಗೆ CT ರವಿ ಅವ್ರನ್ನ ಕರ್ಕೊಂಡು ಹೋದ ನಂತರ ಗೇಟ್ ಕ್ಲೋಸ್ ಆಗಬೇಕು, ಒಳಗ ನಂತರ ಯಾರೂ ಬರಬಾರ್ದು ಅಂತ ಮೊದಲೇ ಓರಲಿ ಇಂಟಿಮೇಷನ್ ಕೊಟ್ಟಿದ್ರಂತೆ ಸಾಹೇಬ್ರಿಗೆ. ಸಾಹೇಬರು ಆ ಮುನ್ನೆಚ್ಚರಿಕೆಯನ್ನು ತಗೊಂಡಿಲ್ಲ ಅಂತ. ಹೆಸರು ಮಂಜುನಾಥ್ ನಾಯಕ್ CPI ಹೆಸರು. ಇವರು ಮೊದಲೇ ಹೇಳಿದ್ದರೂ ಕೂಡ ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ, ಅಡಿಷ್ನಲ್ ಸ್ಟಾಫ್ ಹಾಕಲಿಲ್ಲ. ಇಲ್ಲಿಂದ CT ರವಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಖಾನಾಪುರ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಒಳಗಡೆ ಕರ್ಕೊಂಡು ಹೋಗಿ ಕೂತ್ಕೊಂಡ್ರೆ ಹಿಂದೆ ಬಂದುಬಿಟ್ರು BJP ಲೀಡರ್ಸ್ ಎಲ್ಲ. ಈ R ಅಶೋಕ್ ಏನು, ಸುನೀಲ್ ಕುಮಾರ್ ಏನು, ಎಲ್ಲರೂ ಬಂದುಬಿಟ್ರು ಒಳಗೆ. ಎಲ್ಲರೂ ಪೊಲೀಸ್ ಸ್ಟೇಷನ್ಲೇ ಕೂತ್ಕೊಂಡಿದ್ರು. ಅದರದ್ದು ದೃಶ್ಯಗಳು ಫೋಟೋಗಳು ಎಲ್ಲ ಇದ್ದಾವೆ. ಕರ್ಕೊಂಡು ಹೋದ ನಂತರ ಇದು ಖಾನಾಪುರ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ಒಳಗೆ ಮುಂದಿನ ಆ್ಯಕ್ಷನ್ ಪ್ಲಾನ್ ಏನು ಅನ್ನೋದರ ಡಿಸ್ಕಷನ್ ಆಗ್ತಾ ಇತ್ತು. BJP ನಾಯಕರು ಡಿಸ್ಕಸ್ ಮಾಡ್ತಾ ಇದ್ರು. ಆ ತಪ್ಪಿಗೆ CPI ಅರ್ಥಾತ್ PI ಅರ್ಥಾತ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಸಸ್ಪೆಂಡ್ ಬರೆದಿದ್ದಾರೆ. ಇದರಲ್ಲಿ ಆಪಾದಿತ ಶ್ರೀ CT ರವಿ ವಿಧಾನ ಪರಿಷತ್ ಸದಸ್ಯರು ಇವರಿಗೆ ಸುರಕ್ಷತೆಯ ದೃಷ್ಟಿಯಿಂದ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದರಿಂದ ನಿಮಗೆ ಠಾಣೆಯ ಸುತ್ತಮುತ್ತ ಸಿಬ್ಬಂದಿ ಜನರನ್ನು ಉಪಯೋಗಿಸಿಕೊಂಡು ಸೂಕ್ತ ಬಂದೋಬಸ್ತ್ ನಿಯೋಜಿಸಿಕೊಳ್ಳುವಂತೆ ತಿಳಿಸಲಾಗಿತ್ತು. ಅಲ್ಲದೆ ಠಾಣೆಯ ಒಳಗೆ ಆಪಾದಿತರನ್ನು ಹೊರತುಪಡಿಸಿ ಇತರೆ ಯಾವುದೇ ವ್ಯಕ್ತಿಗಳ ಪ್ರವೇಶ ನಿರ್ಬಂಧಿಸಲು ಆದೇಶಿಸಲಾಗಿತ್ತು. ಆದರೆ ನೀವು ನಿಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿ ಜನರೊಂದಿಗೆ ಸೂಕ್ತ ಬಂದೋಬಸ್ತ್ ಕರ್ತವ್ಯ ನಿಯೋಜನೆಯನ್ನು ಮಾಡದೇ ಇದ್ದುದರಿಂದ ಹಲವಾರು ರಾಜಕೀಯ ಮುಖಂಡರು ಖಾನಾಪುರ ಪೊಲೀಸ್ ಠಾಣೆಗೆ ನುಗ್ಗಿ ಬಂದಿರುತ್ತಾರೆ. ಇದರಿಂದ ಠಾಣೆಯ ಒಳಗೆ ಗದ್ದಲದ ವಾತಾವರಣ ನಿರ್ಮಾಣವಾಗಿರುತ್ತದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನೀವು ಯಾಕೆ ಅವಕಾಶ ಕೊಟ್ರಿ ಅಂತ ನೋಡಿ. ಅಲ್ಲಿ CT ರವಿ ಆಪಾದಿತರು, ಅವರು ಬರಬೇಕಾಗಿತ್ತು. ಜೊತೆಗೆ ಯಾರು ಬಂದರಲ್ಲಿ R ಅಶೋಕ್ ಇದ್ದಾರೆ, ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಅರವಿಂದ್ ಬೆಲ್ಲದ್ ಇದ್ದಾರೆ, ಸುನಿಲ್ ಕುಮಾರ್ ನೋಡ್ತಾ ಇದ್ದೀವಿ, ಇಷ್ಟು ಜನ ಇದ್ದಾರಲ್ಲಿ. ಇವ್ರನ್ನೆಲ್ಲ ಯಾಕೆ ಒಳಗೆ ಬಿಟ್ರಿ ಅಂತ. ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋದು BJPಗರ ಆರೋಪ. ಅಶಿಸ್ತು ಆಗಿದೆ, ಕ್ರಮ ಕೈಗೊಂಡಿದ್ದೀವಿ, ಸೋ ವಾಟ್ ಅಂತ ಸರ್ಕಾರ ಹೇಳ್ತಾ ಇದೆ. ಕೇಳಿಸ್ಕೊಳ್ಳಿ. ಕಾನೂನಿನ ಪ್ರಕ್ರಿಯೆಗಳು ಮುಂದುವರೆದಿದ್ದಾವೆ. ಕಾನೂನಿನ ಪ್ರಕ್ರಿಯೆಗಳನ್ನು ಮುಂದುವರಿಸ್ತೇನೆ. ರಾಜಕೀಯ ಹೋರಾಟಕ್ಕೆ ಸಂಬಂಧಿಸಿದಂತೆ ವರಿಷ್ಠರು ಮತ್ತು ನಮ್ಮ ಪಕ್ಷದ ರಾಜ್ಯ ಘಟಕದ ಪ್ರಮುಖರ ಜೊತೆಯಲ್ಲಿ 26, 27 ಹೋಗಿ ಭೇಟಿ ಮಾಡಿ ಆಮೇಲೆ ಮುಂದಿನ ನಿರ್ಣಯ ಏನು ಅನ್ನೋದನ್ನು
ರಾಜಕೀಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಿಸ್ತೇವೆ. ಕ್ರಮ ಮೊದಲು ಆಗಬೇಕಾಗಿದ್ದು ಪೊಲೀಸ್ ಕಮಿಷನರು ಮತ್ತು SP ಮೇಲೆ ಕ್ರಮ ಆಗಬೇಕಾಗಿದ್ದು. ನಾನು ಕೊಟ್ಟ ದೂರನ್ನು ಇವತ್ತಿನವರೆಗೂ FIR ರಿಜಿಸ್ಟರ್ ಮಾಡಿಲ್ಲ. ಈ ಕಾರಣಕ್ಕೆ ಕಮಿಷನರ್ ಸಸ್ಪೆಂಡ್ ಆಗಬೇಕು. ನಾನು ಕೇಳ್ತಾ ಇರೋದು, ನಾನು ಕೊಟ್ಟ ದೂರನ್ನು ಯಾಕೆ ಇದುವರೆಗೂ FIR ಮಾಡಿಲ್ಲ? ಅಂದರೆ ಕಾನೂನು CT ರವಿಗೊಂದು ಕಾನೂನು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಕಾನೂನು. ಅನ್ಅಫಿಷಿಯಲ್ PAಗಳು ಭಾಳ ಜನ ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಯಾರೋ ಹೇಳಿದ್ರು, ಈ ಮೊನ್ನೆ ಒಬ್ಬ ವಸೂಲಿಗೆ PAಗಳನ್ನ ಇಟ್ಕೊಬಿಟ್ಟಿದ್ದಾರಂತೆ. ಧರ್ಮಸ್ಥಳಕ್ಕೂ ಹೋಗ್ತೀನಿ, ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ, ನ್ಯಾಯಾಲಯದ ಕೇಸು ಈ ರಾಜಕೀಯವಾಗಿ ಎದುರಿಸಬೇಕಾಗಿರೋದನ್ನೆಲ್ಲ ಎದುರಿಸಿದ ನಂತರ ಎರಡೂ ಕಡೆಗೆ ಹೋಗ್ತೀನಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಒಂದು, ಅಧಿಕಾರದ ದರ್ಪ ಅಥವಾ ಮದ ನೆತ್ತಿಗೆರರು ಯಾವ ರೀತಿ ಆಡಳಿತದಲ್ಲಿರ್ತಕ್ಕಂಥವ್ರು ನಡ್ಕೋಬೋದು ಅನ್ನೋದನ್ನು ಈ ಘಟನೆ ತೋರಿಸ್ಕೊಡ್ತದೆ. ವಿಧಾನಸೌಧದಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು, ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ. ಮೊನ್ನೆ ಸುವರ್ಣಸೌಧದಲ್ಲಿ ಯಾರು ಅಧಿವೇಶನ ನಡೀತಾ ಇರಬೇಕಾದ್ರೆ ಶಾಸಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಗುಂಡಗಳು ನುಗ್ತಾರೆ, ಅವ್ರ ಮೇಲೆ ಇನ್ನೂ ಕೂಡ ಏನೂ ಕ್ರಮನ ಕೈಗೊಂಡಿಲ್ಲ. ಈಗ ಪೊಲೀಸರ ಮೇಲೆ ಕ್ರಮನ ಕೈಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅಧಿಕಾರ ಇದೆ ಅಂಥೇಳಿ ಮನಸ್ಸು ಬಂದಂತೆ ನಡ್ಕೊಳ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ. ಅವರು ಪೊಲೀಸ್ ಸ್ಟೇಷನ್ನಲ್ಲಿ BJP ಅವ್ರನ್ನ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರು. ಅದಕ್ಕೋಸ್ಕರ ಅಮಾನತು ಮಾಡಿದ್ರು. ಅದ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿರೋದು ಇಟ್ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ. ಈಗ ಪೊಲೀಸ್ ಸ್ಟೇಷನ್ನಲ್ಲಿ BJP ಅವ್ರು ಬಂದು ಮೀಟಿಂಗ್ ಮಾಡ್ಬೋದಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.